ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಹಾಯ್ ಆ್ಯಂಡ್ ಸಮಾಚಾರ ಯೂಟ್ಯೂಬರ್ ಮೈಸೂರ್ಗ. ನಿಮ್ಗೆ ಆಲ್ರೆಡಿ ತಮ್ಮನಲ್ಲಿ ವಿಚಾರ ಗೊತ್ತಾಗಿದೆ ಯಾವ ವಿಚಾರದ ಬಗ್ಗೆ ಮಾತಾಡೋದು ಅಂತ. ಮನದ ಕಡಲಲ್ಲಿ ಯೋಗರಾಜ್ ಭಟ್ ಡೈರೆಕ್ಷನ್ ಮಾಡಿರೋ ಮೂವಿ. ಆ್ಯಕ್ಚುಲಿ ಇವತ್ತು ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸು. ಸೊ ಸಿಂಪಲ್ಲಾಗಿ ಒಂದು ತುಂಬ ಇಷ್ಟ ಆಗಿದ್ದು ಕಾನ್ಸೆಪ್ಟ್ ಏನಂದರೆ, ಲೈಫಲ್ಲಿ ಲವ್ ಅನ್ನೋದು ಒಂದೇ ಅಲ್ಲ, ನಾವು ಯಾರ ಜೊತೆ ಇರಬೇಕು, ಹೇಗಿರಬೇಕು ಅನ್ನೋದನ್ನ ಲೈಫ್ ಡಿಸೈಡ್ ಮಾಡುತ್ತೆ. ನಾವು ಹೇಗಿರ್ತೀವಿ ಅಂತ ನೋಡ್ಕೊಂಡು ಈಗಿನ ಕಾಲದ ಜನ್ರೇಷನ್ದು ಮೀನ್ಸ್ ಜೆನ್ಜಿ ಜನ್ರೇಷನ್ದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತುಂಬ ಚೆನ್ನಾಗಿ ಮೂವಿ ತೆಗೆದಿದ್ದಾರೆ. ಈಗಿನ ಕಾಲದಲ್ಲಿ ಏನು ಗೊತ್ತಾ, ನಾವುಗಳಾಗಿರ್ಬೋದು ಯಾರುಗಳಾಗಿರ್ಬೋದು, ಒಂದು ಲವ್ ಅನ್ನೋ ಕಾನ್ಸೆಪ್ಟ್ ಬಿಟ್ಟರೆ ಬೇರೆ ಇನ್ನೇನು ಲೈಫಲ್ಲಿ ಇಲ್ಲ ಅಂದ್ಕೊಂಡು ಕೆಲ್ಸಕ್ಕೆ ಬರ್ದಿರೋ ಕೆಲ್ಸಗಳನ್ನ ಮಾಡ್ಕೊಂಡು ಆ್ಯಂಡ್ ಲೈಫಲ್ಲಿ ಏನೂ ಮಾಡಿದೆ, ಬರೀ ಲವ್, ಹುಡುಗಿ ಕೈ ಕೊಟ್ಟಲು, ಹಂಗೆ ದೂರ ಆದ್ವಿ ಹಿಂಗೆ ದೂರ ಆದ್ವಿ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅದು ಇದು ಹಾಳು ಮೂಳು TTC ಥಿಂಗ್ಸಿಂದ ದೂರ ಆಗ್ಬಿಡ್ತೀವಿ. ಅದು ಇಟ್ಕೊಂಡೆ ಡಿಪ್ರೆಷನ್ನು ತಲೆಯಲ್ಲಿ ಇಟ್ಕೊಂಡು ಅದೇ ಕೊರ್ಗದಲ್ಲಿ ಆಗ್ಬಿಡ್ತೀವಿ. ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಮೀನ್ಸ್ ಆ ಡಿಪ್ರೆಷನ್ ಅನ್ನೋ ಹೇಳ್ತಾರೆ, ಒಂದು ಹುಡುಗಿಯನ್ನ ಪಾಯಿಂಟ್ ಆಫ್ ವ್ಯೂ, ಒಂದು ಹುಡುಗಿರನ್ನ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಆ ಫಿಲಮ್ನ ತುಂಬ ಚೆನ್ನಾಗಿ ಯೋಗರಾಜ್ ಭಟ್ ಸರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಈ ಥರ ಒಂದು ಈ ಲವ್ವಲ್ಲೂ ನೊಂದು ಬೆಂದು ಹೋಗಿರೋರಿಗೆ ಫಿಲಮ್ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಎಸ್ಪೆಷಲಿ ಕೊನೆ 5 ಮಿನಿಟ್ಸ್ ತುಂಬ ಇಷ್ಟ ಆಗುತ್ತೆ. ಅಲ್ಲೊಂದು ಕೆಲವೊಂದು ಮಾತುಗಳಿದೆ, ಅದು ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವು ಲೈಫಲ್ಲಿ ಹೇಗಿರ್ತೀವಿ, ಹೇಗೆ ಬಾಳ್ತೀವಿ ಅಂತ ಇಟ್ಕೊಂಡು ಆ ದೇವರು ಡಿಸೈಡ್ ಮಾಡ್ತಾರೆ ನಾವು ಯಾರ ಜೊತೆ ಹೇಗಿರಬೇಕು ಎಂತ ಇರಬೇಕು. ಸೊ ಹೇಳೋದೊಂದೇ, ಲೈಫಲ್ಲಿ ಲವ್ ಒಂದೇ ಅಲ್ಲ, ಈ ಅದು ಬುಟ್ಟಿ ಅದೊಂದು ಪಾರ್ಟ್ ಅಷ್ಟೇ ಅಂತ ಹೇಳ್ತಾ ಕೆಲಸದ ಕಡೆ ಗಮನ ಕೊಡಿ, ಓಡೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಕ್ಯಾಶ್ಗಳ್ನ ಹೇಳಿಲ್ಲ ಅಲ್ವಾ, ಸುಮುಕ್ಕು ಆ್ಯಂಡ್ ಇನ್ನೊಂದು ಸುಮುಕ್ ಅಂತ ಹೀರೋ, ಇನ್ನೊಂದಿಬ್ಬರು ಹೀರೋಯಿನ್ಗಳಿದ್ದಾರೆ, ಯಾವ ಚಪ್ರಿ ಮಗರು, ಇವ್ರುಗಳು ಇಟ್ಕೊಂಡು ಮಾಡಿರೋ ಮೂವಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಹರಿಕೃಷ್ಣ ಸರ್ ಮ್ಯೂಸಿಕ್ ಡೈರೆಕ್ಟ್ರು. ಸಾಂಗ್ಗಳು ಓಕೆ ಡೀಸೆಂಟಾಗಿದೆ, ಓಕೆ ಫೈನ್, ಮ್ಯೂಸಿಕ್ಸು ಅಷ್ಟೇ ಓಕೆ ಡೀಸೆಂಟಾಗಿದೆ. ಸ್ಪೆಷಲಿ ಹೇಳ್ಬೇಕಾದ್ರೆ ನನಗೆ ಫಸ್ಟ್ ಹಾಫು ಲಿಟ್ರಲಿ ಸ್ವಲ್ಪ ಕಷ್ಟ ಆಯಿತು. ಈಗ ಹೇಳ್ಬೇಕಂದ್ರೆ ಒಂದು ಮೀಮ್ ಹಾಕಿರ್ತೀನಿ, ಹಂಗೆ ಅನ್ನಿಸ್ತು ನನಗೆ. ಮಗನೇ ಚಾಪ್ ಏನಾದರೂ ತರಬಾರ್ದು, ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾ ಇದೆ. ಗುಡ್ ನೈಟ್. ಇಂಥ ಪಿಕ್ಚರ್ ಕರ್ಕೊಂಡ್ ಬಂದಿದೆಯಲ್ಲ, ಮೆಟ್ಟಿಗೆ ಸಗಣಿ ಹಚ್ಚಿಡ್ಬೇಕು ಮಾಡಿ ತೋರಿಸ್ತೀನಿ. ಪರಮಾತ್ಮ ಮೂವಿದು ಅರ್ಥ ಆಗಿರುತ್ತೆ ನಿಮಗೆಲ್ಲ. ಸೆಕೆಂಡ್ ಹಾಫು ಸೂಪರ್ ಅಂದ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಸ್ಪೆಷಲಿ ನೇಚರ್ನ ಇಷ್ಟಪಡೋರಿಗೆ ಒಂದು ಮುಂಗಾರು ಮಳೆ ಥರ ಟೈಪ್ ಇಟ್ಕೊಂಡು ಫಿಲಮ್ ತೆಗೆಯೋರು ಭಟ್ರಲ್ವ ಡೈರೆಕ್ಷನ್ನು. ಆ್ಯಂಡ್ ಒಂದು ನೇಚರು, ಒಂದು ಮಳೆ ಗಿಳೆ ಅಡ್ವೆಂಚರ್ ಇಷ್ಟಪಡೋರಿಗೆ ಈ ಮೂವಿ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇನಾದ್ರು ಮೂವಿ ನೋಡಿದ್ರೆ ಕಮೆಂಟ್ ಮಾಡ್ತೀನಿ ಹೆಂಗಿತ್ತು ಅಂತ ಮೂವಿ ಅಂತ ಹೇಳ್ತಾ. ಜೈ ಕರ್ನಾಟಕ, ಜೈ ಪವರ್, ಬಾಯ್. ಗೊತ್ತಿಲ್ಲದೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗಿನ ಮಿಸ್ಟೇಕ್ಗೆ ಒಂದು ಹುಡುಗಿನೇ ಪಡ್ಕೊಳ್ಳೋದು ಕಷ್ಟ ಆಗಿದೆ, ಬಿಟ್ಟೋಗಿರೋ ಹುಡುಗಿನ. ಅಂಥದ್ರಲ್ಲಿ ಈಗ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಈ ಫಿಲಮಲ್ಲಿ ಎರಡು ಹುಡುಗಿರು, ಅಯ್ಯೋ ದೇವ್ರೆ ಕತೆ. ಸ್ಟಾರ್ಟಿಂಗ್ ಬೇಜಾರೇ ಆಗ್ಬಿಟ್ಟಿದ್ದು ಮುಗಿತಾ ಆಮೇಲೆ ಫಿಲಮ್ಮು ಏನು ಹೇಳಕ್ಕೆ ಬರ್ತೀರ ಅಂತ ಅರ್ಥ ಆಯ್ತು.